ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಸರಳ ದಿನಚರಿ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆಲ್ಲರಿಗೂ ತೋರ್ಸೋಕೆ ಇಷ್ಟಪಡ್ತೀನಿ ರೀ. ಯಾರಾದರೂ ಹೊಸಬ್ರಾಗಿದ್ದರೆ ಇವತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆ ಕ್ಲೀನ್ ಮಾಡಿ ಫಸ್ಟ್ ಮಾಡೋ ಕೆಲಸನೇ ಚಹಾ ರೀ. ಚಹಾ ಆದಮೇಲೆ ನಾಷ್ಟ ಟಿಫನ್ ಎಲ್ಲ ರೆಡಿ ಆಗುತ್ತೆ. ಮೊದಲು ಚಹಾ ಕುಡಿಲೇಬೇಕು, ಕುಡಿದ್ರೆ ನಮ್ಮದು ತಲೆ ಓಡುತ್ತೆ, ಇಲ್ಲಾಂದ್ರೆ ಏನು ಕೆಲಸ ಮಾಡೋಕ್ಕೆ ಮನಸ್ಸೇ ಬರೋಂಗಿಲ್ಲ. ಹಾಗೆ ಇವತ್ತು ಅಂಗನವಾಡಿಯಲ್ಲಿ ಕೊಡುವಂಥ ಹಾರ್ಲಿನ್ ಪೌಡ್ರಿಂದ ಪನ್ನೀರ್ ಹೆಂಗೆ ರೆಡಿ ಮಾಡ್ಬೇಕಂತ ತೋರಿಸ್ಬೇಕಂತ ಇಷ್ಟ ಆಗಿದ್ರೆ ಇವತ್ತು ಮಧ್ಯಾಹ್ನ ಪನ್ನೀರ್ ಮಾಡೋದ್ರಿಂದ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿನಿ. ಅದನ್ನು ಪೂರ್ತಿ ವೀಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನಗೆ ಪ್ರೋತ್ಸಾಹ ನೀಡಿರಿ. ಹಾಗೆ ಇವತ್ತಿನ ಸ್ಪೆಷಲ್ ನಮ್ಮ ಮನೆಗೆ ಅವಲಕ್ಕಿ ನೋಡಿರಿ. ನಿಮ್ಮ ಮನೆಗೆ ಏನೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಆಗ ಸ್ವಲ್ಪ ನಾಷ್ಟ ಮಾಡಿಬಿಟ್ಟು ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇದ್ದವು ರೀ, ಖಾರ ಕಲಸಾಗಿತ್ತು. ಹೀಗಾಗಿ ಅವೆಲ್ಲ ಮೆಣಸಿನ್ಕಾಯಿನ ಒಣಗ್ಸಕ್ಕೆ ಮೇಲೆ ಹಾಕಿ ಬರೋಕೆ ಹೋಗಿದ್ದೀನಿ ರೀ. ಆಲ್ರೆಡಿ 2 ಡೇಸ್ ಒಣಗಿಸಿವಿ, ಇನ್ನೊಂದು ಸ್ವಲ್ಪ ಒಣಗಬೇಕಂತೇಳಿ ಇವತ್ತು ಹಾಕಕ್ಕೆ ಹೋಗಿದ್ದೆ. ಇವತ್ತಿನ ವ್ಲಾಗು ಸ್ಯಾಟರ್ಡೇ ವ್ಲಾಗು 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇದು ವ್ಲಾಗ್ ಐತೆ ನೋಡಿರಿ. ಇದು 14ನೇ ತಾರೀಕಿನ ವ್ಲಾಗು ಸ್ಯಾಟರ್ಡೇ ಇದ್ದು ಇದು. ಎಲ್ಲರಿಗೆ ಹೆಂಗೆ ಅನ್ನಿಸ್ತಂತ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ. ಮತ್ತು ಏನಾದರೂ ಇದ್ದರೆ ನನಗೆ ಹೇಳ್ರಿ, ನಾನು ಅರ್ಥ ಮಾಡ್ಕೊತೀನಿ. ಬರ್ರಿ ಇವತ್ತಿನ ವ್ಲಾಗ್ ಹಿಂಗೆ ಸ್ಟಾರ್ಟ್ ಮಾಡಿದ್ದು ಹೆಂಗೋಯ್ತು ಅಂತ ನಿಮ್ಮ ಮುಂದೆ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಣಗ್ಸಕ್ಕೆ ಹಾಕಿ ಮುಂದಿನ ಕೆಲಸ ಏನೈತೆ ಅಂತ ನೋಡೋಣ್ರಿ. ಮೆಣಸಿನ್ಕಾಯಿ ಎಲ್ಲ ಒಣಗಿ ಬಂದು ಸ್ವಲ್ಪ ಬಟ್ಟೆ ಇದ್ದವು ರೀ, ವಾಷಿಂಗ್ ಮಿಷಿನ್ಗೆ ಹಾಕವು. ಅದಕ್ಕೆ ಮತ್ತೆ ಅವೆಲ್ಲ ಬಟ್ಟೆ ತೊಗೊಂಡು ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಅಂದರೆ ಇವತ್ತು ನಮ್ಮ ಬೇಬಿದೊಂದು ಇದು ಬಂದಿತ್ತು ರೀ, ಟಾಯ್ ಏರ್ದು ಚೇರ್ ಅಂತೇಳಿ ಏರ್ ಹಾಕಿದ್ದು ಅದನ್ನು ರೆಡಿ ಮಾಡಿದ್ವಿ ಇವತ್ತು. ಅದನ್ನು ನೋಡಿ ಅವ್ನು ಭಾಳ ಖುಷಿಪಟ್ಟ. ಹಿಂಗಾಗಿ ಅದೊಂದಿಟ್ಟು ಸ್ವಲ್ಪ ವೀಡಿಯೋ ಮಾಡಿರತ್ತಂತೆ ನಿಮಗೆಲ್ಲರಿಗೂ ತೋರಿಸ್ಬೇಕಂತ ವೀಡಿಯೋ ಮಾಡೀನಿ. ಹಾಗೆ ವಾಷಿಂಗ್ ಮಿಷಿನಲ್ಲಿ ಹಾಕಿದ ಬಟ್ಟೆನ ಮೇಲೆ ಹಾಕಿ ಬಂದೀನಿ ರೀ. ಮೇಲೆ ಹಾಕಿ ಬಂದು ಪನ್ನೀರಿಗೆ ಮಧ್ಯಾಹ್ನಕ್ಕೆ ಪನ್ನೀರ್ ರೆಡಿ ಮಾಡ್ಕೊಬೇಕಂತೇಳಿ ಪನ್ನೀರನ್ನ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ನಿಮಗೂ ಯಾರ್ಯಾರಿಗೆ ಇಷ್ಟ ಆಯ್ತು ಕಮೆಂಟ್ ಮಾಡಿ ಹೇಳ್ರಿ. ಹೋಮ್ ಮೇಡ್ ಪನ್ನೀರ್ ಮೊದಲೆಲ್ಲ ನಾವು ಅಂಗಡಿಯಾಗ ತಂದ ಪನ್ನೀರ್ ಮಾಡ್ತಿದ್ದೀವಿ ರೀ. ಈಗ ಅಂಗನವಾಡಿಯಾಗ ಹಾಲಿನ ಪೌಡ್ರ್ ಕೊಡೋದ್ರಿಂದ ಅಂಗನವಾಡಿ ಹಾಲಿನ ಪೌಡ್ರಿಂದನೇ ಹೋಮ್ ಮೇಡ್ ನಾನು ಯೂಟ್ಯೂಬ್ನಾಗ ನೋಡಿ ಕಲಿತೆ ಇದ್ರ ಮನ್ಯಾಗ ಮಾಡಕತ್ತೀನಿ ನೋಡಿರಿ. ಮೊದಲೆಲ್ಲ ಹಾಲಿನ ಪೌಡ್ರಿಗೆ ಹಾಲು ಕಾಸಿ ಅದಕ್ಕೆ ನಿಂಬೆಹಣ್ಣು ಹಾಕಿ ಮೊಸರು ಹಾಕಿ ಹಾಲು ಓಡಿಸ್ತಿದ್ದೆ. ಆದ್ರೆ ಅದು ಸರಿ ಆಗ್ತಿದ್ದಿಲ್ಲ ರೀ. ಹಂಗೆ ಟ್ರೈ ಮಾಡಿ ಭಾಳ ಸತಿ ಕೆಡಿಸೀನಿ. ಹಿಂಗಾಗಿ ವೆನೇಗರ್ ಹಂಗೆ ಯೂಟ್ಯೂಬ್ ಯಾವುದೋ ಒಂದು ಚಾನಲಲ್ಲಿ ವೆನೇಗರ್ ಹಾಕಿದ್ರೆ ಬರ್ತಂತಂದ್ರೆ ಅದು ವೆನೇಗರ್ ಹಾಕಿದ್ವಿ. ಆವಾಗಿಂದ ಪನ್ನೀರ್ ಭಾಳ ಚಂದ ರೆಡಿ ಆಗತ್ತಿತ್ತು. ಹಿಂಗಾಗಿ ನಾವು ಹಾಲಿನ ಪೌಡ್ರ್ ಕೊಟ್ಟರೆ ನಾವು ಹಾಲಿನ ಪೌಡ್ರ್ ಅದನ್ನೇ ಜಾಸ್ತಿ ಪನ್ನೀರ ಮಾಡೋದ್ರೆ ತಿಂಗಳ ನಮ್ದು ಬೇಬಿಗೆ ಬರ್ತೈತೆ ಹಾಲಿನ ಪೌಡ್ರು. ಹಿಂಗಾಗಿ ಅದನ್ನು ಪನ್ನೀರೇ ಮಾಡ್ತೀವಿ. ಇವತ್ತಿನ ಮಧ್ಯಾಹ್ನದ ಸ್ಪೆಷಲ್ ನಮ್ಮ ಮನ್ಯಾಗ ಪನ್ನೀರ್ ಮಾಡ್ಬೇಕಂತ ಮಾಡಿ ನೋಡಿರಿ. ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಹಾಗೆ ಅದನ್ನು ಹಾಲಿನ ಪೌಡ್ರನ್ನ ಒಂದು ಸ್ಟೀಲ್ ಗಟ್ಟಿಂದ ತಳ ಹಿಡಿಲಾರಂಥದ್ದು ಬೊಗಣಿ ತೊಗೊಂಡು ಅದ್ರಾಗ ಹಾಕಬೇಕು ರೀ. ಹಾಕಿ ನೀರು ಹಾಕಿ ಚಲೋ ಕಲಿಸ್ಬೇಕು. ಅದನ್ನು ಗಂಟಿಲ್ಲಾರ್ದಂಗೆ ಚಲೋ ಕಲಿಸಿದ್ರನ್ನ ಪನ್ನೀರು ಚಲೋ ಬರ್ತೈತೆ ರೀ. ಹಾಲೆಲ್ಲ ಚೆನ್ನಾಗಿ ಕಲಸಿ ಗ್ಯಾಸ್ ಮೇಲೆ ಇಟ್ಟು ನೋಡಿರಿ. ಚೆಂದಾಗ ಲೋ ಫ್ಲೇಮ್ನಲ್ಲಿ ಹಾಲು ಚಲೋ ಕಾಯ್ಬೇಕು ರೀ. ಚಲೋ ಕಾಯೋದಂದ್ರೆ ಏನು, ಈಗ ಹಾಲನ್ನ ಉಕ್ಕಿ ಬರೋವರೆಗೆ ಕಾಯಿಸ್ತೀವಲ್ಲ ರೀ, ಹಂಗೆ ಕಂಪಲ್ಸರಿ ಹಂಗೆ ಕಾಯಿಸ್ಬೇಕು ರೀ. ಅದನ್ನು ಎಲ್ಲ ನಾವು ಅದ್ರೊಳಗೆ ಸ್ಪೂನ್ ಆಡಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ಅದು ಹಾಲಿನ ಪೌಡ್ರ್ ಹಾಕಿದ್ರಿಂದ ಒತ್ತಿ ಹೋಗ್ತೈತೆ ರೀ. ಹಿಂಗಾಗಿ ಅದನ್ನು ನೋಡ್ಕೊತಾನೆ ಅದ್ರ ಮುಂದೆ ನಿಂತಿರ್ಬೇಕು ರೀ. ಅದು ಹಾಲಿನ ಪೌಡ್ರ್ ಎಲ್ಲ ಚಲೋ ಕಲಿತು ಅದೆಲ್ಲ ಕಾದು ಹಾಲು ಚಲೋ ಕಾದ್ಮೇಲೆ ಅದಕ್ಕೆ 2 ಸ್ಪೂನು ವೆನೇಗರ್ ಕಲಸಿದ್ರೆ ಪನ್ನೀರ್ ರೆಡಿ ಆಗತ್ತೆ ರೀ. ಆ ವೆನೇಗರ್ ಕಲಸಿದ್ದನ್ನು ಸಪ್ರೇಟಾಗಿರ್ತದೆ. ಅದನ್ನು ಕಾಟನ್ ಅರ್ಬ್ಯಾಗ್ ಕಟ್ಟಿಟ್ಟು 1 ಅವರ್ ಬಿಟ್ಟು ಅದ್ರ ಮೇಲೆ ಏನರ ಕಲ್ಲಿಗೆ ಇಡಬೇಕು ರೀ. ಕಟ್ಟಿ ಒಂದು ಗಂಟೆ ಮಾಡಿ ಕಲ್ಲಿಟ್ರೆ ಪನ್ನೀರ್ ರೆಡಿ ಆಗುತ್ತೆ. ಪನ್ನೀರ್ ನಾವು ಪನ್ನೀರ್ ಕರಿ ಮಾಡ್ಕೊಳಕ್ಕೆ ನಾವು ರೆಡಿ ಮಾಡ್ಕೋಬೇಕು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಮನೆಗೆ ಯಾವ ರೀತಿ ಪನ್ನೀರ್ ಮಾಡ್ತೀರಿ, ಹೋಮ್ ಮೇಡ್ ಪನ್ನೀರ್ ಅಂತ ನನಗೆ ತಿಳಿಸ್ರಿ. ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ವಿಡಿಯೋಲಿ.
ನೀವು ಯಾವ ಥರ ಪನ್ನೀರ್ ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಪನ್ನೀರ್ ಚಲೋ ರೆಡಿ ಆಗ್ಯದ. ಸ್ವಲ್ಪ ಉಪ್ಪಾಕಿ ತೊಳೆದು ಆ ಪನ್ನೀರನ್ನ ಕಟ್ಟಿಟ್ರೆ ಈ ರೀತಿ ಬರುತ್ತೆ ನೋಡಿರಿ. ನಮ್ಮನೆ ಪನ್ನೀರ್ ಈ ರೀತಿ ಆಯಿತು. ಮತ್ತೆ ಸಿಗ್ತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋದಲ್ಲಿ ಪನ್ನೀರ್ ಕರಿ ಮತ್ತು ಪಾಲಕ್ ಪನ್ನೀರ್ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ ಬಾಯ್ ರೀ.